ನಮಸ್ಕಾರ ಫ್ರೆಂಡ್ಸ್, ನಾಗರ ಪಂಚಮಿ ಹಬ್ಬಕ್ಕೆ ಬೇಕಾದ ಶೇಂಗಾ ಉಂಡೆಯನ್ನು ತೋರಿಸ್ತಾ ಇದ್ದೇನೆ. ನೀವು ಈ ರುಚಿಕರವಾದ ಉಂಡೆಯನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿರಿ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಬೇಕಾಗಿರುವ ಸಾಮಗ್ರಿಗಳು: ತುಪ್ಪದಲ್ಲಿ ಕರಿದ ಅವಲಕ್ಕಿ, ಹುರಿದ ಎಳ್ಳು, ಪುಟಾಣಿ, ಹುರಿದ ಗಸಗಸೆ, ಹುರಿದ ಒಣಕೊಬ್ಬರಿ, ಪುಟಾಣಿ ಮಿಕ್ಸಿ ಮಾಡಿದ್ದು, ಏಲಕ್ಕಿ, ಬೆಲ್ಲ, ಶೇಂಗಾ ಹುರಿದದ್ದು, ಶೇಂಗಾ, ತುಪ್ಪ. ಒಂದು ಬುಟ್ಟಿಯನ್ನು ಇಡಿ. 1 kg ಪುಡಿ ಮಾಡಿದ ಬೆಲ್ಲವನ್ನು ಹಾಕಿ 1 ಗ್ಲಾಸ್ ಅಳತೆಯ ನೀರನ್ನು ಹಾಕಿ. ಈ ಗ್ಲಾಸಿನ ಅಳತೆಯಲ್ಲಿ ನಾನು ನೀರನ್ನು ಹಾಕಿದ್ದೇನೆ. ನೀರನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿರಿ. ಬೆಲ್ಲ ಸರಿಯಾಗಿ ಕರಗುವವರೆಗೂ ಕೈಯಾಡಿಸುತ್ತಾ ಇರಿ. ಬೆಲ್ಲ ಕರಗುತ್ತಾ ಬಂದಿದೆ. ಒಂದು ಪ್ಲೇಟಿನಲ್ಲಿ ನೀರನ್ನು ತೆಗೆದುಕೊಳ್ಳಿ. ಅದರಲ್ಲಿ ಈ ಪಾಕವನ್ನು ಹಾಕಿ. ಅದು ರೌಂಡಾಗಿ ಗಟ್ಟಿಯಾಗಿ ಬಂದರೆ ಪಾಕ ಆಗಿದೆ ಅಂತ ಅರ್ಥ. ಈಗ ಇನ್ನೂ ಪಾಕ ಬಂದಿಲ್ಲ. ಇನ್ನೂ ಚೆನ್ನಾಗಿ ಕೈಯಾಡಿಸುತ್ತಾ ಇರಿ. ಮತ್ತು ಪಾಕವನ್ನು ಪ್ಲೇಟಿನಲ್ಲಿ ಹಾಕಿ ಈ ರೀತಿಯಾಗಿ ರೌಂಡು ಮಾಡಿ. ಅದು ಈ ರೀತಿಯಾಗಿ ರೌಂಡಾಗಿ ಬಂದ ನಂತರ ಪಾಕ ಹದಕ್ಕೆ ಬಂದಿದೆ ಎಂದು ಅರ್ಥ. ಹುರಿದ ಶೇಂಗಾವನ್ನು 1 kg ಹಾಕಿ. ಹುರಿದ ಎಳ್ಳನ್ನು ಹಾಕಿ. ಹುರಿದ ಕೊಬ್ಬರಿಯನ್ನು ಹಾಕಿರಿ. ಹುರಿದ ತುಪ್ಪದಲ್ಲಿ ಕರಿದ ಅವಲಕ್ಕಿಯನ್ನು ಹಾಕಿರಿ. ಹುರಿದ ಗಸಗಸೆಯನ್ನು ಹಾಕಿರಿ. ಚೆನ್ನಾಗಿ ಕೈಯಾಡಿಸಿರಿ. ಪುಟಾಣಿಯನ್ನು ಹಾಕಿ. ಚೆನ್ನಾಗಿ ಕೈಯಾಡಿಸಿರಿ. ಕೈಯಾಡಿಸುತ್ತಾ ಇರಿ. ಪುಟಾಣಿ ಹಿಟ್ಟನ್ನು ಹಾಕಿರಿ. ಮಿಕ್ಸಿಯಲ್ಲಿ ಪುಡಿ ಮಾಡಿ ಜರಡಿ ಹಿಡಿದ ಪುಟಾಣಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿರಿ. ಏಲಕ್ಕಿ ಪುಡಿಯನ್ನು ಹಾಕಿರಿ. ಕೈಗೆ ನೀರನ್ನು ಹಚ್ಚಿಕೊಂಡು ಉಂಡೆಯನ್ನು ಕಟ್ಟಿರಿ. ಬಿಸಿ ಬಿಸಿ ಇರುವಾಗಲೇ ಉಂಡೆಯನ್ನು ಕಟ್ಟಿರಿ. ಈ ರೀತಿಯಾಗಿ ಶೇಂಗಾ ಉಂಡೆ ರೆಡಿಯಾಯಿತು. ಮತ್ತೆ ಕೈಗೆ ನೀರನ್ನು ಹಚ್ಚಿಕೊಂಡು ಉಂಡೆಯನ್ನು ಕಟ್ಟಿರಿ. ರುಚಿಕರವಾದ ಶೇಂಗಾ ಉಂಡೆ ರೆಡಿಯಾಯಿತು. ಶೇಂಗಾ ಉಂಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.